ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನಲ್ಲಿ ಆಲ್ ಅನ್ನೋ ನೋಟಿಫಿಕೇಷನ್ ಆನ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆ ಬಗ್ಗೆ ಮಾಹಿತಿ ಬರಲಿ ಅದ್ರ ಬಗ್ಗೆ ವೀಡಿಯೋಸ್ನ ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಮಿಸ್ ಮಾಡ್ದಲೇ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಸೊ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಪ್ಲೀಸ್ ಎನ್ಕರೇಜ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡಿ. ನಿಮಗೆ ಖಂಡಿತವಾಗ್ಲೂ ಪ್ರತಿ ವಿಡಿಯೋದಲ್ಲೂ ಕೂಡ ಒಂದು ಇನ್ಫಾರ್ಮೇಟಿವ್ ಆಗಿರ್ಬೋದು, ನಿಮಗೆ ಯೂಸ್ಫುಲ್ ಆಗಿರುವಂತಹ ವೀಡಿಯೋಸ್ನ ನಾನು ಮಾಡ್ತಾನೆ ಇರ್ತೀನಿ. ಸೊ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೀವು ತಮ್ಮನೆಲ್ಲ ನೋಡಿರೋ ಹಾಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಬಹು ದೊಡ್ಡ ಬದಲಾವಣೆ ಆಗ್ತಿದೆ. ನಿಮಗೂ ಕೂಡ ಗೊತ್ತಿದೆ, ಅನ್ನಭಾಗ್ಯ ಯೋಜನೆ ಅಡಿ ರಾಜ್ಯ ಸರ್ಕಾರದಿಂದ ಪ್ರತಿ ತಿಂಗಳು ಕೂಡ 5 kg ಕೊಡ್ತಿದ್ದಾರೆ. ಅಂದರೆ ಇವಾಗ ಸೆಂಟ್ರಲ್ ಗೌರ್ಮೆಂಟಿಂದ, ಕೇಂದ್ರ ಸರ್ಕಾರದಿಂದ 5 kg ಮೊದಲಿಂದಲೂ ಕೊಡ್ತಾಯಿದ್ರು. ಬಟ್ ಇವಾಗ ಗ್ಯಾರಂಟಿ ಯೋಜನೆ ಅಡಿ ಅನ್ನಭಾಗ್ಯ ಯೋಜನೆ ಶುರು ಮಾಡಿದಾಗ ಇವಾಗ ಕೇಂದ್ರ ಸರ್ಕಾರದಿಂದ 5 kg ಕೊಡ್ತಿದ್ದಾರೆ. ನಾವು ಕೂಡ ನಮ್ಮ ಅನ್ನಭಾಗ್ಯ ಯೋಜನೆ ಅಡಿ ನಾವು ಪ್ರತಿ ತಿಂಗಳು 5 kg ಕೊಡ್ತೀವಿ ಅಂತ ಹೇಳಿದರು. ಬಟ್ ಅದು ಯೋಜನೆ ಸ್ಟಾರ್ಟ್ ಮಾಡಿದಾಗ ಅವರಿಗೆ ಅಕ್ಕಿ ಸಿಗ್ದಲೇ ಇರೋ ಕಾರಣ ಅಕ್ಕಿ ಬದಲು ಅಕ್ಕಿ ಹಣ ಕೊಡ್ತಾಯಿದ್ರು. ಬಟ್ ಇವಾಗ ಒಂದು 4-5 ಮಂತ್ಸಿಂದ ಅಕ್ಕಿನೇ ಕೊಡ್ತಾ ಇದ್ದಾರೆ. ಬಟ್ ಇವಾಗ ಇನ್ನೊಂದು ಚೇಂಜಸ್ ಮಾಡಬೇಕು ಅಂದ್ಬಿಟ್ಟು ರಾಜ್ಯ ಸರ್ಕಾರದವರು ಚಿಂತನೆಯನ್ನು ನಡೆಸ್ತಿದ್ದಾರೆ. ಏನಪ್ಪ ಅಂತಂದರೆ ಇವಾಗ ಕೇಂದ್ರ ಸರ್ಕಾರದಿಂದ ಏನೇನು 5 kg ಕೊಡ್ತಿದ್ದಾರೆ ಅದು ಬರುತ್ತೆ. ಇವಾಗ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ಅಡಿ ಏನು 5 kg ಕೊಡ್ತಿದ್ದಾರೆ ಅದು ಬೇಡ, ಕೊಡೋದು ಸ್ಟಾಪ್ ಮಾಡಿಬಿಡೋಣ ಅಂತ ಚಿಂತನೆಯನ್ನು ನಡೆಸ್ತಿದ್ದಾರೆ. ಯಾಕಪ್ಪ ಅಂತಂದರೆ ನಿಮಗೆ ನಾನು ಸಾಕಷ್ಟು ವೀಡಿಯೋದಲ್ಲಿ ಸ್ವಲ್ಪ ದಿನಗಳ ಹಿಂದೆ ತಿಳಿಸಿದ್ದೆ. ಯಾಕಂದರೆ ತುಂಬ ಜನ ಏನು ಮಾಡ್ತಿದ್ದಾರೆ, BPL ಕಾರ್ಡ್ ಇರೋರು ಇವಾಗ ರಾಜ್ಯ ಸರ್ಕಾರದ 5 kg, ಕೇಂದ್ರ ಸರ್ಕಾರದ 5 kg ಒಟ್ಟಿಗೆ 10 kg ಒಬ್ಬೊಬ್ಬರಿಗೆ ಸಿಗ್ತಿರೋದ್ರಿಂದ ತುಂಬ ಜನ ರೇಷನ್ ಅಕ್ಕಿನ ಮಾರಾಟ ಮಾಡ್ತಿದ್ದಾರೆ. ಅಂದರೆ ಇವಾಗ APL ಕಾರ್ಡ್ ಇರೋರಿಗೆ ಈಗ ದೋಸೆಗಾಗಿರ್ಬೋದು ಅದಕ್ಕೆಲ್ಲ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಹೊರಗಡೆ ಮಾರಾಟ ಮಾಡ್ತಿದ್ದಾರೆ, ಅಂಗಡಿಗಳಿಗಾಗಿರ್ಬೋದು ಅಥವಾ ಬೇರೆ ಹೊರಗಡೆ ಜನಕ್ಕೆ. ಸೊ ಹಾಗಾಗಿ ಇದು ಅಗತ್ಯಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದೀವಿ ಅಕ್ಕಿ. ಹಾಗಾಗಿ ಅದು ದುರ್ಬಳಕೆ ಮಾಡ್ತಾ ಇದ್ದಾರೆ. ಅವ್ರು ಉಪಯೋಗಿಸ್ಕೊಳ್ತಾ ಇಲ್ಲ, ಬೇರೆಯವರಿಗೆ ಅದನ್ನು ಜಾಸ್ತಿ ದುಡ್ಡಿಗೆ ಮಾರೋದು ಅಂಗಡಿಗಳಲ್ಲಾಗಿರ್ಬೋದು ಅಥವಾ ಬೀದಿಲಿ ಹೋಗಿ ಮಾರೋದು. ಸೊ ಈ ಥರ ಆಗ್ತಿದೆ. ಸೊ ಹಾಗಾಗಿ ನಾವೇನು 5 kg ಕೊಡ್ತಿದ್ದೀವಿ ರಾಜ್ಯ ಸರ್ಕಾರದಿಂದ ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಅದ್ರ ಬದಲಿಗೆ ಇಂದಿರಾ ಕಿಟ್ ಅನ್ನೋದನ್ನ ಕೊಡೋಣ ಅಂದ್ಬಿಟ್ಟು ಚಿಂತನೆಯನ್ನು ನಡೆಸ್ತಿದ್ದಾರೆ. ಈ ಕಿಟ್ಟಲ್ಲಿ 7 ವಸ್ತುಗಳು ಕೊಡಬೇಕು ಅಂತ, ಅಂದರೆ 7 ಥರ ವಸ್ತುಗಳು ಕುಕ್ಕಿಂಗಿಗೆ ಹೆಲ್ಪ್ ಆಗಂಗೆ ಅದು ಕೊಡಬೇಕು ಅಂದ್ಬಿಟ್ಟು ಚಿಂತನೆಯನ್ನು ನಡೆಸ್ತಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರದಿಂದ ಏನು 5 kg ಇದೆ ಅದು ಮಾಮೂಲಿ ಬರುತ್ತೆ. ಈ ರಾಜ್ಯ ಸರ್ಕಾರದಿಂದ ಏನು 5 kg ಕೊಡಬೇಕು ಅಂತಿದ್ದಾರೆ ಅದ್ರ ಬದಲು ಇಂದಿರಾ ಕಿಟ್ನ ಕೊಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ಇಂದಿರಾ ಕಿಟ್ ಕೊಡಬೇಕು ಅಂತಿದ್ದಾರೆ ಅನ್ನಲ್ಲ, ಅದರಲ್ಲಿ ಒಟ್ಟು 7 ಪದಾರ್ಥಗಳಿರುತ್ತೆ. ಏನೇನಪ್ಪ ಇರುತ್ತೆ ಅಂತಂದರೆ ಮೊದಲನೇದಾಗಿ ಉಪ್ಪು, ಸಕ್ಕರೆ, ಗೋಧಿ, ತೊಗರಿಬೇಳೆ, ಹಾಗೆ ಅಡಿಗೆ ಎಣ್ಣೆ, ಕಾಫಿ ಪೌಡರ್, ಟೀ ಪೌಡರ್, ಇದು 7 ಪದಾರ್ಥಗಳನ್ನ ಕೊಡಬೇಕು ಅಂದ್ಬಿಟ್ಟು ಚಿಂತನೆಯನ್ನು ನಡೆಸ್ತಿದ್ದಾರೆ ಆಹಾರ ಇಲಾಖೆಯಿಂದ. ಇದೇ ಜುಲೈ 2ನೇ ತಾರೀಕು ಸಚಿವ ಸಂಪುಟದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆನ ನಡೆಸಿ ಅಲ್ಲಿಂದ ಒಪ್ಪಿಗೆ ಬಂತು ಅಂತಂದರೆ ನಿಮಗೆ ನೆಕ್ಸ್ಟ್ ಮಂತಿಂದ ನಿಮಗೆ ಅಕ್ಕಿ ಕೂಡ ಬದಲು ಈ ಇಂದಿರಾ ಕಿಟ್ ಕೊಡಬೇಕು ಅಂದ್ಬಿಟ್ಟು ಚಿಂತನೆಯನ್ನು ನಡೆಸ್ತಿದ್ದಾರೆ. ಇದ್ರ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ನಿಮಗೆ ಅಕ್ಕಿ ಕೊಟ್ಟಿದ್ರೇ ಚೆನ್ನಾಗಿತ್ತು, ಅದ್ರ ಬದಲು ಈ ಇಂದಿರಾ ಕಿಟ್ ಏನು ಕೊಡಬೇಕು ಅಂತಿದ್ದಾರೆ ಇದು ಕೊಡಬಹುದಾ, ಅಥವಾ ಮುಂಚೆ ಏನು ಮಾಡ್ತಿದ್ರು ಅಕ್ಕಿ ಬದಲು ಅಕ್ಕಿ ದುಡ್ಡೇ ಕೊಟ್ಬಿಡೋರು ನೀವೇನಾರ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅದು ಚೆನ್ನಾಗಿತ್ತಾ? ನಿಮಗೆ ಏನು ಅನಿಸುತ್ತೆ? 3 ಆಪ್ಷನಲ್ಲಿ ನಿಮಗೆ ಯಾವುದು ಇಷ್ಟ ಆಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಅಕ್ಕಿ ಬದಲು ಈ ಇಂದಿರಾ ಕಿಟ್ನ ಕೊಡಬೇಕು ಅಂತ ಡಿಸೈಡ್ ಮಾಡೋಕ್ಕೆ ಇನ್ನೂ ಒಂದು ರೀಸನ್ ಏನಪ್ಪ ಅಂದರೆ, ಮೊದಲನೇದು ದುರ್ಬಳಕೆ ಆಗ್ತಿದೆ. ನಾನು ಆಗಲೇ ಹೇಳ್ದಂಗೆ ಬೇರೆಯವ್ರಿಗೆ ಮಾರಾಟ ಮಾಡೋದು ಅದೆಲ್ಲ ಸರ್ಕಾರಕ್ಕೆ ಗಮನಕ್ಕೆ ಬಂದ ಕಾರಣ ಈ ಇದರಿಂದನೂ ಕೂಡ ಡಿಸೈಡ್ ಮಾಡಿದ್ರು. ಇನ್ನೊಂದೇನಪ್ಪ ಅಂದರೆ 61 ಕೋಟಿ ಹಣ ಉಳಿತಾಯ ಆಗುತ್ತೆ ಈ ಇಂದಿರಾ ಕಿಟ್ ಕೊಡೋದ್ರಿಂದ. ಯಾಕಪ್ಪ ಅಂದರೆ ಇವಾಗ ಇಷ್ಟು ದಿನ ಒಬ್ಬೊಬ್ಬರಿಗೆ 5 kg ಅಕ್ಕಿ ಏನು ಕೊಡ್ತಾಯಿದ್ರು ಅದರಿಂದ ಸರ್ಕಾರಕ್ಕೆ ಪ್ರತಿ ತಿಂಗಳು 573 ಕೋಟಿ ಹಣ ಬೇಕಾಗಿತ್ತು. ಬಟ್ ಇವಾಗ ಈ ಇಂದಿರಾ ಕಿಟ್ ಕೊಡೋ ಕಾರಣ ಅವರಿಗೆ ಪ್ರತಿ ತಿಂಗಳು ಕೂಡ 512 ಕೋಟಿ ಹಣ ಖರ್ಚಾಗುತ್ತೆ.
ಸೊ ಹಾಗಾಗಿ ಡಿಫ್ರೆನ್ಸ್ ಬಂದು 61 ಕೋಟಿ ಹಣ ಉಳಿತಾಯ ಆದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತಲ್ವಾ, ಅದನ್ನು ನೆಕ್ಸ್ಟ್ ಯೋಜನೆಗೆ ಅದರ ಹೆಲ್ಪ್ ಆಗುತ್ತೆ. ಅಥವಾ ರಾಜ್ಯ ಸರ್ಕಾರದಲ್ಲಿ ತುಂಬ ಯೋಜನೆಗಳಿದೆ. ಸೊ ಹಾಗಾಗಿ ಎಷ್ಟು ಉಳಿತಾಯ ಆಗುತ್ತೋ ಅಷ್ಟು ಉಳಿತಾಯ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಇದ್ರ ಬದಲು ಒಂದು ಹಣನೂ ಉಳಿತಾಯ ಆಗುತ್ತೆ ಮತ್ತು ಅದು ಮಿಸ್ಯೂಸ್ ಆಗ್ತಿದೆ, ಅವ್ರ ಅಗತ್ಯಕ್ಕಿಂತ ಹೆಚ್ಚು ಕೊಡ್ತಾ ಇದ್ದೀವಿ ಅನಿಸುತ್ತೆ ಅಂದ್ಬಿಟ್ಟು ಈ ನಿರ್ಧಾರನ ಮಾಡಿದ್ದಾರೆ. ಜುಲೈ 2ನೇ ತಾರೀಕು ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಏನು ಮಾಡಬೇಕು ಏನು ಅಂತ ಡಿಸೈಡ್ ತಗೋತಾರೆ. ಅದರಲ್ಲಿ ಏನಾರು ಒಪ್ಪಿಗೆ ಆಯಿತು ಅಂತಲೇ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ತಿಂಗಳು ಅಥವಾ ಅದ್ರ ನೆಕ್ಸ್ಟ್ ತಿಂಗಳು ಈ ಇಂದಿರಾ ಕಿಟ್ ಕೊಡುವಂತಹ ಚಾನ್ಸಸ್ ಇರುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಅಕ್ಕಿ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಥವಾ ಇಂದಿರಾ ಕಿಟ್ ಅಂತ ಏನು ಹೇಳಿದೆ ಇದು ಓಕೆನಾ, ಅಥವಾ ಎರಡು ಬೇಡಪ್ಪ ನಮಗೆ ಮುಂಚೆ ಏನು ಹಣ ಕೊಡ್ತಿದ್ರು ಹಣನೇ ಕೊಡಲಿ ಅನಿಸುತ್ತಾ, ನಿಮ್ಗೇನು ಅಂತ ಕಮೆಂಟ್ ಮಾಡಿ. ಯಾಕಂದರೆ ಇನ್ನೂ 2 ತಿಂಗಳು ಪೆಂಡಿಂಗ್ ಇದೆ. ಅದ್ರ ಬಗ್ಗೆ ಆಹಾರ ಇಲಾಖೆಯವರು ಮಾತಾಡ್ತಾನೆ ಇಲ್ಲ. ಫೆಬ್ರವರಿ ತಿಂಗಳಿಂದ ಅಕ್ಕಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದ್ರ ಹಿಂದೆ 2 ತಿಂಗಳದ್ದು ಪೆಂಡಿಂಗ್ ಇದೆ, ಅದು ಕೊಡಲೇ ಇಲ್ಲ. ಡಿಸೆಂಬರ್ ಹಾಗೆ ಜನವರಿದು, ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದರು, ಬಟ್ ಆದಮೇಲೆ ಅದ್ರ ಬಗ್ಗೆ ಮಾತೇ ಇಲ್ಲ. ನೋಡೋಣ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನಾನು ಯಾಕೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಂದರೆ, ನಿಮ್ಮ ಕಮೆಂಟಿಂದ ಬೇರೆಯವರು ಕೂಡ ಕಮೆಂಟ್ ಮಾಡ್ತಾರೆ, ನಿಮ್ಮ ಅಭಿಪ್ರಾಯ ಸರ್ಕಾರಕ್ಕೂ ಕೂಡ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕಮೆಂಟ್ ಮಾಡಿ ಅಂತ ಹೇಳೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಮಾಡಿಲ್ಲ ಅಂದರೆ ಈ ಕೂಡ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋದಿಂದ ಮಾಹಿತಿ ಸಿಕ್ತು, ಯೂಸ್ಫುಲ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.